ಉಡುಪಿಗೆ ಬನ್ನಿ ವೀಕ್ಷಕರಿಗೆ ನಮಸ್ಕಾರ. ಉಡುಪಿ ಜಿಲ್ಲೆಯ ಆರೂರು ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದ ಸನಿಹದಲ್ಲಿರುವ 130 ವರ್ಷಗಳ ಭವ್ಯ ಇತಿಹಾಸವಿರುವ ಹಿರಿಯ ಪ್ರಾಥಮಿಕ ಶಾಲೆ ಆರೂರು ಸಾಮಾಜಿಕ ಕಳಕಳಿಯುಳ್ಳ ಸತ್ಪ್ರಜೆಗಳನ್ನು ಸಮಾಜಕ್ಕೆ ನೀಡಿದೆ. ಹಚ್ಚ ಹಸಿರಿನ ವನಸಿರಿಯ ಸೊಬಗಿನಿಂದ ಕಂಗೊಳಿಸುತ್ತಿರುವ ಅಪ್ಪಟ ಗ್ರಾಮೀಣ ಸಂಸ್ಕೃತಿಗೆ ಕನ್ನಡಿ ಹಿಡಿದಿರುವ ಸುಂದರ ಊರು ಆರೂರಿನ ಈ ಶಾಲೆ ಉಡುಪಿ ಜಿಲ್ಲೆಯ ಕಿರೀಟಕ್ಕೆ ವಜ್ರವಾಗಿ ಶೃಂಗರಿಸಲ್ಪಟ್ಟಿದೆ. ಸುಮಾರು 130 ವರ್ಷ ಆಯಿತು. ಈ ಸಂಸ್ಥೆ ಈ ನಮ್ಮ ಆರೂರು ಪರಿಸರದಲ್ಲಿರುವಂಥ ಬಹಳ ಹೆಸರು ಪಡೆದಂಥ ಒಂದು ಸಂಸ್ಥೆ ಆಗಿದೆ ಅಂತ ಹೇಳಿದರೆ, ಒಂದು ಕಾಲದಲ್ಲಿ ಇದು ಈ ಶಾಲೆಯಲ್ಲಿ ಒಂದೊಂದು ತರಗತಿಯಲ್ಲಿ ಸಾಧಾರಣ 60-70 ಮಕ್ಕಳಿದ್ಕೊಂಡು ABC ಅನ್ನುವಂಥ ಒಂದು ಡಿವಿಷನ್ ಇದ್ದಂಥ ಒಂದು ಶಾಲೆ. ಹಾಗೆ 11 ಶಿಕ್ಷಕರನ್ನು ಹೊಂದಿರುವಂಥ ಈ ಶಾಲೆ ಹಾಗೆ ಬಹಳ ಆಸುಪಾಸಿನಲ್ಲಿ ಬಹಳ ಹೆಸರುವಾಸಿಯನ್ನು ಪಡೆದಿರುವಂಥ ಒಂದು ಶಾಲೆ ಆಗಿತ್ತು. ಒಳ್ಳೆಯ ಉತ್ತಮ ಶಿಕ್ಷಕರು, ಉತ್ತಮ ಮುಖ್ಯ ಶಿಕ್ಷಕರನ್ನು ಹೊಂದಿದ್ದು ಎಲ್ಲ ಕಡೆ ನಮ್ಮ ಅಕ್ಕಪಕ್ಕದ ಬೆಳಮಾರು, ಹಾವಂಜೆ, ಹಾಗೆ ಹೆರಂಜೆ, ಇನ್ನಿತರ ದೂರದಿಂದ ಮಕ್ಕಳು ಇಲ್ಲಿ ಬಂದು ವಿದ್ಯಾಭ್ಯಾಸವನ್ನು ಪಡೆದಿದ್ದಾರೆ. ಅಕ್ಕಪಕ್ಕದಲ್ಲಿ ಎಲ್ಲಿಯೂ ಕೂಡ ಶಾಲೆ ಇಲ್ಲದ ಸಂದರ್ಭದಲ್ಲಿ ಇಲ್ಲಿ 1-2 ವರ್ಷ 8ನೇ ತರಗತಿವರೆಗೂ ಕೂಡ ಈ ಶಾಲೆಯಲ್ಲಿ ಇತ್ತಂತೆ. ಸೊ ಆ ರೀತಿಯಾಗಿ ಬಹಳ ದೂರದಿಂದ ಬಂದು ಇಲ್ಲಿ ಮಕ್ಕಳು ವಿದ್ಯಾಭ್ಯಾಸವನ್ನು ಕಲಿತು ಇವತ್ತು ಒಳ್ಳೊಳ್ಳೆಯ ದೊಡ್ಡ ಹುದ್ದೆಯನ್ನು ಕೂಡ ಹೊಂದಿದವರು ಈ ಶಾಲೆ ಹಳೆ ವಿದ್ಯಾರ್ಥಿಗಳಾಗಿದ್ದಾರೆ. ಹಾಗೆ ಇನ್ನೂ ಹೇಳೋದಾದರೆ, ನಾನು ಕೂಡ ಈ ಶಾಲೆಯಲ್ಲಿ ಕಲಿತು ಇಲ್ಲಿಯ ಹಳೆ ವಿದ್ಯಾರ್ಥಿಯಾಗಿದ್ದು, ಇಲ್ಲಿಯೇ ಆಮೇಲೆ ಶಿಕ್ಷಕ ವೃತ್ತಿಯನ್ನು ಪಡೆದು ಇಲ್ಲಿಯೇ ಶಿಕ್ಷಕನಾಗಿ ಸುಮಾರು 35 ವರ್ಷಗಳವರೆಗೆ ಶಿಕ್ಷಕನಾಗಿ ಮುಖ್ಯ ಶಿಕ್ಷಕನಾಗಿ ಸೇವೆಯನ್ನು ಸಲ್ಲಿಸಿದ್ದೇನೆ. ಹಾಗೆ ನಮ್ಮಲ್ಲಿ ಕಲಿತಂಥ ಈ 7ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಅಕ್ಕಪಕ್ಕದ ಎಲ್ಲ ಹೈಸ್ಕೂಲ್ನಲ್ಲಿ ತುಂಬ ಬೇಡಿಕೆ ಇದೆ. ಯಾಕಂತ ಹೇಳಿದ್ರೆ ನಮ್ಮ ಶಾಲೆಯ ಒಂದು ವಿಶೇಷತೆ ಅಂದರೆ ಉತ್ತಮವಾದ ಒಂದು ಹ್ಯಾಂಡ್ ರೈಟಿಂಗ್, ಬಹಳ ಉತ್ತಮ ಬರವಣಿಗೆಗೆ ಅಕ್ಕಪಕ್ಕದ ಎಲ್ಲ ಹೈಸ್ಕೂಲ್ನಲ್ಲಿ ಹೋದರೂ ಕೂಡ ಆರೂರು ಶಾಲೆ ಅಂತ ಹೇಳಿದ್ರೆ ಒಂದು ಹೆಸರುವಾಸಿ ಇದೆ. ನಮ್ಮ ವಿದ್ಯಾರ್ಥಿಗಳು ಪಠ್ಯ ಮಾತ್ರವಲ್ಲದೆ ಪಠ್ಯೇತರ ಚಟುವಟಿಕೆಗಳಲ್ಲಿಯೂ ನಿರಂತರವಾಗಿ ಸಾಧನೆ ಮಾಡಿರುತ್ತಾರೆ. 130 ವರ್ಷಗಳ ಇತಿಹಾಸವಿರುವ ಈ ಶಾಲೆಯ ಅಭಿವೃದ್ಧಿಯಲ್ಲಿ ಇಲ್ಲಿ ಕಲಿತ ಹಳೆ ವಿದ್ಯಾರ್ಥಿಗಳು ಕ್ರಿಯಾಶೀಲವಾಗಿ ತೊಡಗಿಸಿಕೊಳ್ಳಬೇಕು ಎನ್ನುತ್ತಾರೆ ಮುಖ್ಯೋಪಾಧ್ಯಾಯರಾದ ಸತೀಶ್ ಶೆಟ್ಟಿ ಇವರು. ಹಿರಿಯ ಪ್ರಾಥಮಿಕ ಶಾಲೆ ಆರೂರು ಇಲ್ಲಿಯ ಹಳೆ ವಿದ್ಯಾರ್ಥಿ. ನಿಜವಾಗ್ಲೂ ತುಂಬ ಖುಷಿ ಆಗ್ತದೆ ಅಂತ ಕೇಳಿದರೆ ನಮ್ಮ ಈ ವಿದ್ಯಾಸಂಸ್ಥೆಯ ಬಗ್ಗೆ ಹೇಳಲಿಕ್ಕೆ. ಯಾಕಂತ ಹೇಳಿದರೆ ತುಂಬ ಒಳ್ಳೆಯ ರೀತಿಯ ಶಿಕ್ಷಣ ನೀಡ್ತಾ ಬಂದಿದ್ದಾರೆ ಇಲ್ಲಿ ವಿದ್ಯಾಸಂಸ್ಥೆ. ಯಾವುದರಲ್ಲಿ ಕೂಡ ಕೊರತೆ ಇಲ್ಲ. ಬರೀ ಶಿಕ್ಷಣ ಮಾತ್ರ ಅಲ್ಲ, ಪ್ರತಿಯೊಂದು ಇದರಲ್ಲಿ ಕೂಡ ಎಲ್ಲ ಸಪೋರ್ಟ್ ಮಾಡ್ತಾ ಬರ್ತಾ ಇದ್ದಾರೆ. ಈ ಬೇರೆ ಬೇರೆ ಕಲೆಗಳಲ್ಲಿ ಇರಲಿ, ಪ್ರತಿಭಾ ಕಾರಂಜಿ ಅಂತ ಮತ್ತು ನಮ್ಮ ಶಾಲೆಗಳಲ್ಲಿ ಡಿಬೇಟ್ಗಳಂಥ ಪ್ರೋಗ್ರಾಮ್ಗಳನ್ನು ಮಾಡ್ತಾ ಪ್ರತಿ ಶನಿವಾರ ಮಕ್ಕಳಲ್ಲಿರುವ ಕಲೆಗಳ ಬಗ್ಗೆ ತುಂಬ ಆಸಕ್ತಿ ಕೊಟ್ಟು, ಮತ್ತು ಸಂಗೀತ ಇರಲಿ, ಭಜನೆ ಇರಲಿ, ಪ್ರತಿಯೊಂದನ್ನು ಕೂಡ ನಮಗೆ ನಮ್ಮ ಇಲ್ಲಿ ನಾವು ಕಲಿತಿರುವ ಗುರುಗಳು ನಮಗೆ ತುಂಬ ಸಪೋರ್ಟ್ ಮಾಡಿ ಅದರ ಬಗ್ಗೆ ತುಂಬ ಸಪೋರ್ಟ್ ಕೊಡ್ತಾ ಇದ್ರು. ಹಾಗಾಗಿ ಇಲ್ಲಿ ಕಲಿತ ವಿದ್ಯಾರ್ಥಿಗಳು ಈ ವಿದ್ಯಾಸಂಸ್ಥೆಯನ್ನು ಮರಿಬಾರದು. ಎಲ್ಲೇ ಇದ್ದರೂ ಕೂಡ ಈ ವಿದ್ಯಾಸಂಸ್ಥೆಯಲ್ಲಿ ನಾವು ಹೊರಗಡೆ ದಾನಿಗಳಿಂದ ಸಪೋರ್ಟ್ ಬರೋದಕ್ಕಿಂತ ಜಾಸ್ತಿಯಾಗಿ ನಾವು ಹಳೆ ವಿದ್ಯಾರ್ಥಿಗಳಾಗಿ ಈ ಶಾಲೆಗೆ ಸಪೋರ್ಟ್ ಮಾಡಿದರೆ ತುಂಬ ಒಳ್ಳೆಯದು. ಎಲ್ಲ ಹಳೆ ವಿದ್ಯಾರ್ಥಿಗಳು ಈ ಶಾಲೆಗೆ ಸಪೋರ್ಟ್ ಮಾಡಿ ಅಂತ ಕೇಳಿಕೊಳ್ತಾ ಇದ್ದೇನೆ.